ದುರ್ಗಾಸುರನ ಸಂಹಾರ ಮಾಡಿ ಅದೇ ಹೆಣ್ಣಿನಿಂದ ಜನನ, ಅದೇ ಹೆಣ್ಣಿನಿಂದಲೇ ಮರಣ ಮರಣ ನಾನ ಎಂದು ಮೇರೆಯವರಿಗೆ ಈ ನಾಟಕ ಒಂದು ಪಾತ್ರವಾಗಬೇಕು. ಪ್ರೀತಿ ಪ್ರೇಮ ಅಂತ ಹುಡುಗರನ್ನ ತಲೆ ಕೆಡಿಸುವ ಹುಡುಗರಿಗೆಲ್ಲ ನನ್ನ ಪಾತ್ರ ಒಂದು ಉತ್ತರ ಕೊಡಬೇಕು. ಪರಶುರಾಮ, ನಾನೇ ವೀರ ಪರಶುರಾಮನೆಂದು ನನ್ನೊಂದಿಗೆ ಭೈರಪ್ಪ ಸಾಧಿಸಲು ಹೊರಟಿರುವನಲ್ಲ ಪರಶುರಾಮ. ಪರಶುರಾಮ, ನೀವಿಬ್ಬರು ಅಣ್ಣ ತಮ್ಮಂದಿರು ಕೂಡಿಕೊಂಡು ನನ್ನ ರಕ್ತ ಸಂಬಂಧದ ಆಸ್ತಿಯೊಳಗೆ ತಲೆ ಹಾಕಿ ಕೇಸ ಕಟ್ಟಿರುವಿರಿ ಅಂದಾಗ ನನ್ನ ಹಣದ ರಾಶಿ ಹೋದರೂ ಚಿಂತೆ ಇಲ್ಲ. ನನ್ನ ಊರಿನಿಂದ ತ್ಯಾಗರಾಜನಿಂದ ಅದನ್ನು ನನ್ನ ಹೆಸರಿ ಮಗ ಮಾಡಿಕೊಳ್ಳುವುದೇ ನನ್ನ ಬಲವಾದ ಛಲ. ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ಹಿಂಗ್ಯಾಕೆ ಓದಾಕತ್ತಾನೋ ಯಪ್ಪ? ನಮ್ಮ ದಿನ ಏನಾಯ್ತು? ಏನಾಯ್ತು ಯಪ್ಪ ದಿನ? ಲಕ್ಷ್ಮೀಪತಿ, ನನ್ನ ತಂದೆ ಭೋಜರಾಜನ ಹೆಸರಿನಲ್ಲಿದ್ದ ಆಸ್ತಿಯಲ್ಲಿ ನನ್ನ ಅಣ್ಣನ ಹೆಸರನ್ನು ಕಡಿಮೆ ಮಾಡಿಸಲಿಕ್ಕೆ ಎಲ್ಲ ಫೈಲ್ ರೆಡಿ ಇದೆ ತಾನೆ? ಯಪ್ಪ ದನಿಯದ ಆ ಫೈಲ್ ರೆಡಿ ಮಾಡಿ ಒಂದು ವಾದ ಆತ್ತಿ ಯಪ್ಪ, ಒಂದು ವಾದ ಆತ. ಅವನ ಮಗ ಶಿವರಾಜನ ಸುಳಿವು ಏನಾದ್ರೂ ಇದೆಯೋ ಅಥವಾ ಎಲ್ವೋ? ಇನ್ನೇನ್ ಇರ್ತೈತಿ ಓ ಯಪ್ಪ. ಎಂದ ಮಗನಿ ಮನಿ ಬಿಟ್ಟು ಹೋದಾಗ ಹಾಕಿದಿ ಅಂದ ನಾ ಪತ್ತೆಗೇನು ಓ ಯಪ್ಪ ಶಿವರಾಜ. ರಣತುಂಗ ಏನಿನಂತೆ ಮುಂದೆ ಅಂತಾದ್ರೂ ಹಂದಿ ಕಾಣಿಸ್ಕೊಳ್ತು ಅಂದ್ರೆ ಒಂದು ತುಂಡಾಗಿ ಕತ್ತರಿಸಿ ಅದರ ರಕ್ತವನ್ನು ಎಲ್ಲರ ಹಣಿಗೆ ಸಿಂಧೂರ ತಿಲಕವಾಗಿ ಹರಿಯೋ ರಣತುಂಗ. महाभारत का कनक है दुर्योधन, रामायण का कनक है रावण, इस पीएम नाटक का कनक है ये रणतुंग. बड़े सिंधूर तिलकವೇಗನಿ ಅವರ ಬಾಳಿಗಿನ ಊರುಗೋಲಾಗಿರುವ ಆ ರಾಮನ ಮನೆಗೆ ಕಟ್ಬಿಡ್ತೀನಿ. ಶಬಾಷ್ ರಣತುಂಗ, ಶಬಾಷ್. ನೀನು ಕಣೋ, ನೀನು ಬರೀ ರಣತುಂಗನಷ್ಟೇ ಅಲ್ವೋ, ರಣರಂಗದ ಜಯ ಬೀರ ನೀನು. ನೀನು ಇದೇ ರೀತಿ ನನ್ನ ಹೆಸರಿಗೆ ಉಸಿರಾಗಿ ನನ್ನ ಕಣ್ಣಿಗೆ ಕನ್ನಡಕವಾಗಿ ನಡೆದುಕೊಂಡೆ ಆದ್ರೆ ಮುಂದೆ ಒಂದು ದಿನ ಇಡೀ ಕರ್ನಾಟಕಕ್ಕೆ ನಾನೇ ಹುಲಿಯಂತೆ ಬಾಳುವೆನು. ಈ ಮಾತನ್ನು ಪೂರ್ಣಗೊಳಿಸಿ ನಿಮ್ಮನ್ನು ರಾಜಕೀಯ ರತ್ನರಾಗಿ ಶೋಭಿಸಿ ಈ ಎಲ್ಲ ಊರಿನ ಆಡಳಿತ ನಿಮ್ಮ ಕೈ ಸೇರುವಂತೆ ಮಾಡದಿದ್ದರೆ ನಾನು ನಿಮ್ಮ ಬಲಗೈ ಬಂದ ರಣತುಂಗನೇ ಅಲ್ಲ. ಸಂತೋಷ, ಪರಮ ಸಂತೋಷ. ಲೇ ರಣತುಂಗ, ನೀನು ನನ್ನ ಅಂಗರಕ್ಷಕನಷ್ಟೇ ಅಲ್ವೋ, ನನ್ನ ಶೃಂಗಾರ ಪುತ್ರರತ್ನ ಕಣೋ ನೀನು, ನನ್ನ ಶೃಂಗಾರ ಪುತ್ರರತ್ನ. ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್, ವೆಲ್ಕಮ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಇರಲಿ. ಫೋನ್ನಲ್ಲಿ ತಿಳಿಸಿದ ಪ್ರಕಾರ ಎಲ್ಲ ಕಾಗದ ಪತ್ರಗಳು ರೆಡಿ ಮಾಡಿರ್ತಾನೆ. ಎಲ್ಲ ಫೈಲ್ ರೆಡಿ ಇದೆ. ಲೇ ಲಕ್ಷ್ಮೀಪತಿ, ಇಲ್ಲಿ ಒಳಗಡೆ ಹೋಗು. ಕಾಗದ ಜೊತೆಗೆ 50,000 ಅಡ್ವಾನ್ಸ್ ಹಾಕಿ ಈ ವಕೀಲರಿಗಿಂತ ಕೈಗೆ ತಂದು ಕೊಡು. ಆಯ್ತ್ರಿ ಅಪ್ಪ, ಅದನ್ನ ತರ್ತನ್ರಿ. ನೋಡ್ರಿ ವಕೀಲ ಸಾಹೇಬ್ದ ಇದ ಕಾಗ್ದಿದ ಇದು 50,000 ರೂಪಾಯಿ ಚೆಕ್. ರೊಕ್ಕನು ನಿಮ್ ಕೈ ಕೊಟ್ಟನ, ಕಾಗದಾನು ನಿಮ್ ಕೈ ಕೊಟ್ಟನ. ಇನ್ನೇನ್ ನಿಮ್ ಕೆಲಸ ನಮ್ಮ ದನಿಯಾದ ಹೇಳಿದ್ ಒಂದ್ ಮಾಡ್ಬೇಕ. ಎಲ್ಲದ ನಮ್ಮ ದನಿಯಾದ ಹೇಳಿದ ಕೆಲಸ ನೀವು ಮಾಡ್ಲಿಕ್ಕ ಗೊತ್ತಾಯ್ತಲ್ಲ. ನಮ್ಮ ದನಿಯಾದ ಕೈ ನಿಮಗ ಏನ್ ಹೇಳೋದೈತಿ ಬಿಡ್ರಿ ನಿಮಗದ. ಓಕೆ, ಈ ಕೆಲಸ ನನಗೆ ಬಿಟ್ಟು ಬಿಡಿ. ಏನು ಮಿಸ್ಟರ್ ವಕೀಲಪ್ಪ, ಮೇಲು
ನೋಡು ನೀನು ನನ್ನ ಹತ್ರ ಬಂದು ಹಣ ಕೇಳಿರಲಿಲ್ಲ, ನಿನಗೆ ಹಣ ಕೊಡುವ ಕೆಲಸ ನಂದು. ಆ PSI ಜೊತೆ ಶಾಮೀಲಾಗಿ ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುವ ಕೆಲಸ ನಿಂದು. ಒಂದು ವೇಳೆ ನೀನು ನನ್ನ ಮಾತಿಗೆ ಏನಾದ್ರೂ ತಪ್ಪಿ ನಡೆದ್ರೆ ನಿನ್ನ ಮೈ ಮೇಲೆ ಕರಿ ಕೋಟು ಇರೋದಿಲ್ಲ. ಕೊನೆಗೆ ನೀನು ಡಮ್ ಡಮ. ಏಕೆ ಶ್ರೀಮಂತರೇ, ನನ್ನ ಮೇಲೆ ನಂಬಿಕೆ ಇಲ್ಲವೇ ನಮಗೆ? ಘಟ್ಟದ ಆಕಾರವಾಗಿ ನೀವೇ ನನ್ನ ಹಿಂದೆ ನಿಂತಿರುವಾಗ ನನಗೆ ಯಾರ ಭಯವಿಲ್ಲ. ಒಟ್ಟಾರೆ ಈ ಕೆಲಸ ಸಕ್ಸಸ್ ಆದ್ರೆ ಅಷ್ಟೇ ಸಾಕು. ಲಕ್ಷ್ಮೀಪತಿ ಶ್ರೀಪತಿ ಇನ್ನು ಮುಂದೆ ಆ ಶಿವರಾಜ ಆಗೋನು ನಮ್ಮ ಮುಂದೆ ಭಿಕ್ಷಾಧಿಪತಿ. ಅವನ ಬಲಗೈ ಬಂಟನಾಗಿ ನಮ್ಮೊಂದಿಗೆ ಹಿಕ್ಕದೆ ಕುಕ್ಕಲೆ ಆಗಿಸುತ್ತಿರುವ ಬಡಜೋಗಿ ಪರಶುರಾಮ ಈಗೆಲ್ಲಿ? ಈಗೇನಿರ್ತಾನಪ್ಪ ಪರಶುರಾಮ? ಅಲ್ಲೆಲ್ಲ ಕುಡ್ದಾಗ ಪರಶುರಾಮ ನಿನ್ನ ಅಳ್ಕುದು. ಈಗ ಪರಶುರಾಮ ಕೈಲಾಸ ತುದಿ ಹಂಚಿನಾಗ್ರಾನ್ರಿ ಅಪ್ಪ, ಕೈಲಾಸ ತುದಿ ಹಂಚಿನಾಗ್ರಾನ. ಸಿಂಗಲ್ ಆಗಿ ಬರ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ತಿರುಗಿಕೊಂಡು ನಡೆದ್ರೆ ಸಿಂಹವಾಗ್ತೀಯ, ತಿರುಗಿ ಬಿದ್ರೆ ಈ ಪರಶುರಾಮನ ಕೈಯಲ್ಲಿ ಶವ ಆಗ್ತೀಯ. ಹೇ ಸಾವುಕಾರ, ಹಾರಾಡಬೇಡ, ನಾಯಿ ತರ ಬರಬೇಡ. ನೆನೆದವರ ಮನದಲ್ಲಿರುವ ಈ ಅವತಾರ ಪುರುಷ ಕೃಷ್ಣನೇ ಈ ಪರಶುರಾಮ. ಪರಶುರಾಮ 14 ವರ್ಷ ವನವಾಸ ಮುಗಿಸಿದ ಆ ದಶರಥನ ಮಗ ರಾಮನು. ಅಮ್ಮೆ ಜಗದಂಬೆ ರೇಣುಕ ಎಲ್ಲಮ್ಮನ ಮಗ ಪರಶುರಾಮನು. ಹೇಳು ನೀನ್ ಯಾವ ಪರಶುರಾಮ? ಲೇ, ಶಕ್ತಿಧಾಮ ಅನ್ನೋ ಅನಾಥಾಶ್ರಮದಲ್ಲಿ ಸಾವಿರಾರು ಅನಾಥ ಮಕ್ಕಳಿಗೆ ಉಚಿತ ಊಟ, ಉಚಿತ ಶಿಕ್ಷಣ ಕೊಟ್ಟು ಅಂಧರ ಬಾಳಿಗೆ ಬೆಳಕಾಗಿ, ಬಡವರ ಬಾಳಿಗೆ ಬಂಗಾರವಾಗಿ, ಅನಾಥ ಮಕ್ಕಳಿಗೆ ದೇವರಾಗಿ, ಕಣ್ಮರೆಯಾದ ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅವರೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅಷ್ಟೇ ಯಾಕೋ ಇನ್ನು ನಮ್ಮ ರೈತ ಕುಲಕ್ಕೆ ಬಂದರೆ, ಹುಟ್ಟುವಾಗಲೇ ರೈತಾಪಿ ವರ್ಗದಲ್ಲಿ ಹುಟ್ಟಿ ಇಡೀ ತನ್ನ ಜೀವನವನ್ನೇ ಈ ರೈತರಿಗೋಸ್ಕರ ಬಿಟ್ಟು ಹೋದ, ಉಸಿರು ಹೋದ್ರು ಹೆಸರಿರುವ ನಮ್ಮೆಲ್ಲರ ನಾಯಕ ರಮೇಶಣ್ಣ ಗಡದನವರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದವನ್ ನಾನು. ನನ್ನಂತವನಿಗೆ ಎಂದು ಹಚ್ಚಿ ಮಾತನಾಡಲಿಕ್ಕೆ ನಾನೇನು ಕೂಡಿಗಾಗಿ ನಿನ್ನ ಮನೆ ಕಾಯುವ ಆಳಲ್ಲ. ನನ್ನ ಆಳೇನಾದ್ರೂ ಈ ರೀತಿ ಉದ್ದಟತನದಿಂದ ಮಾತನಾಡಿದರೆ ಅವನ ಎದೆಗೆ ಕೊಂಡಿಟ್ಟು ಕೊಂದು ಬಿಡುತ್ತಿದ್ದೆ. ಲೇ, ಯುದ್ಧ ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಂಗ್ ಮಾಡ್ಬೇಕು, ಭಕ್ತಿ ಅಂತ ಮಾಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನಂಗ್ ಮಾಡ್ಬೇಕು, ನಾಟಕ ಅಂತ ಮಾಡಿದ್ರೆ ಈ PM ಬುದ್ಧಿ ಕಲಾವಿದ್ರಂಗ್ ಮಾಡ್ಬೇಕು. ಇದೇ ನೀ ಮಾಡುತ್ತಿರುವ ಸಣ್ಣ ಕೆಲಸ. ನಿಂತ ಪುಂಡನನ್ನ ಮಕ್ಕಳ ಗುಂಪು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುತ್ತಿರುವ ಈ ನಿನ್ನ ಕೆಲಸ ಏಡಿತನದ ಕೆಲಸ. ಅವ್ರ ತರ ಭಕ್ತಿ ಮಾಡ್ಬೇಕು, ಇವ್ರ ತರ ಭಕ್ತಿ ಮಾಡೋದಕ್ಕೆ ಹೇಳೋದಕ್ಕೆ ನೀನ್ ಯಾವಣ? ರೈತನ ಕೈಗೆ ಅಂಟುವುದು ಮಣ್ಣು, ಸೈನಿಕನ ಕೈಗೆ ಅಂಟುವುದು ರಕ್ತ, ಶಿಕ್ಷಕನ ಕೈಗೆ ಅಂಟುವುದು ಬಳಪದ ಧೂಳು. ಇವು ಇಡೀ ಇತಿಹಾಸದ ದೇಶವನ್ನೇ ಬದಲಾಯಿಸಿಬಿಡುತ್ತದೆ. ಆದರೆ ಈ ಪರಶುರಾಮನ ಕೈಗೆ ಅಂಟಿದ ಈ ಪರಶುವಿನಿಂದ ನಿಮ್ಮ ಹಣೆ ಬರವನ್ನೇ ಬದಲಾಯಿಸಿಬಿಡುತ್ತದೆ. ನನ್ನೆದೆಗೆ ಗುಂಡು ಹಾಕುವ ಗಂಡು ಇನ್ನೂ ಯಾರು ಗೊತ್ತಿಲ್ಲ ಈ ಭೂಮಿಯ ಮೇಲೆ. ಹಾಗೇನಾದ್ರೂ ಅವನ ಆಸ್ತಿಯನ್ನು ಕೊಡದೆ ನೀ ಈ ಮಟ್ಟಕ್ಕಿಳಿದರೆ ಇದೇ ನನ್ನ ಪರಶುವಿನಿಂದ ನಿನ್ನೆದೆ ಗುಂಡಿಗೆಯನ್ನು ಸೀಳಿ ನಿನ್ನ ಬರುವ ರಕ್ತದಿಂದ ಸ್ನಾನ ಮಾಡಿ ನಂದ ಬಡವರ ಉಸಿರನ್ನೇ ಅಸಮ್ಮುಖಿಯಾಗಿ ಮಾಡದಿದ್ದರೆ ನಾನು ಹಿಂಡೂಲಿಗಳ ಪುಂಡ ಪರಶುರಾಮನೇ ಅಲ್ಲ.
ನಿಮ್ಮ ದನಿ ಅಷ್ಟೇ ಹಾಕ್ಲು ಅವರ ಅಪ್ಪನಿಗೂ ಕೂಡ ಹೀಗೆ ಮಾತನಾಡುತ್ತೇನೆ. ಒಂದೇ ರಕ್ತ ಹಚ್ಚಿಕೊಂಡು ಹುಟ್ಟಿರುವ ಶಿವರಾಜನಿಗೆ ಆಸ್ತಿ ಕೊಡುವುದಿಲ್ಲ ಅಂದರೆ ಯಾರು ಕೇಳ್ತಾರೆ? ನನ್ನ ಮಗನೇ, ಅದನ್ನು ಕೇಳಲು ಕೋಟಿ ಇದೆ, ಕಚೇರಿ ಇದೆ. ಅದನ್ನು ಬಿಟ್ಟು ಹರಿಯದ ವಯಸ್ಸಿನಲ್ಲಿ ಮೈಯೊಳಗ ಎಣ್ಣೆ ಕುದಿತೈತಿ ಅಂತ ತಿಳಿದು ನನ್ನ ಜೊತೆ ಕುಸ್ತಿ ಆಡಲು ಸಿದ್ಧನಾದರೆ ಆ ಅಡಾಲಟ್ಟಿ ಸ್ವಾಮಿ ಕುಸ್ತಿ ನೆಲಕ್ಕೆ ಒಗದಂಗ ಮುಗಳು ತೋರಿಸಿದ ಮಗನ ಹುಷಾರಾಗಿರು. ಹುಲಿ ನಾನೇ ಅಂತ ಇಲ್ಲಿನೂ ಜಿಗಿದಾಡಿದ್ರೆ ಬೆಟ್ಟ ಎಂದು ಒಳಗಲ್ಲ ಮಿಸ್ಟರ್ ಪರಶುರಾಮ್. ನಿನ್ನ ತೊಳಲಿ ಶಕ್ತಿ ಇದೆ ಅಂತ ಹಾರಾಡ್ಬೇಡ. ನಿನ್ನಂತೆ ನನಗೆ ಶಕ್ತಿನೂ ಇದೆ, ಯುಕ್ತಿನೂ ಇದೆ. ಅದನ್ನ ಯಾವಾಗ ಎಲ್ಲಿ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂಡರ್ಸ್ಟ್ಯಾಂಡ್? ಲೇ ತಮ್ಮ ಪದಶ್ರಮ, ನಿನಗೆ ಹಂಗಾರ ಹೇಳು. ನಿನಗೆ ಸಣ್ಣ ಹುಡುಗ ಹೇಳಿದಂಗೆ ಹೇಳಿದ್ರು ತಿಳಿವಾಳ್ತ. ಏ ತಮ್ಮ, ನಿನಗೆ ಇಂಗ್ಲಿಷ್ನಾಗ ಹೇಳಿಲ್ಲ, ಹಿಂದಿ ಒಳಗೆ ಹೇಳಿಲ್ಲ. ನಿನಗ ಅಚ್ಚು ಕನ್ನಡದಾಗ ತಿಳಿಸಿ ಹೇಳಿದ್ರು ನೀ ತಿಳ್ಕೋದಿಲ್ಲ ಅಂದ ನೀನ್ ಐತ್ಲ ನಮ್ಮ ಹುಡುಗ. ಈ ಹುಡಿ ಕಡೆ ನೀ ಕಚ್ಚಿಸ್ಕೊಂಡು ಹುಚ್ಚನಾಗ ಖಂಡಿತ ನೋತಮ್ಮ. ಮುಚ್ಚುವ ನರ ರಾಕ್ಷಸರೇ, ನೀವೆಷ್ಟೇ ಹುಲಿಯಂತೆ ಹಾರಾಡಿದರು ಆ ಹುಲಿಯ ಹಲ್ಲು ಕಿಲ್ಲುವ ಗಂಡು ಬಲಿ ನಾನಿದ್ದೇನೆ. ವಾದಿರಾಜ್, ನೀನು ಒಬ್ಬ ನ್ಯಾಯವಂತರ ಮನೆತನದಲ್ಲಿ ಹುಟ್ಟಿ ಅನ್ಯಾಯವೇ ನನ್ನ ಉಸಿರಿ ಎಂದು ಗಸಿ ಬಿಸಿಯಾಗಿ ಮಾತನಾಡುವ ನಿನ್ನ ಬಾಯಿಗೆ ಮೊದಲು ಬರೆಯಲಿದು. ನಿನ್ನಿಂದ ಲಂಚ ಸ್ವೀಕರಿಸಿ ಯಂತ್ರರಂತೆ ಮಾತನಾಡುವ ಒಬ್ಬೊಬ್ಬ ಅಧಿಕಾರಿಗಳನ್ನು ನನ್ನ ಭಾಷೆಯಿಂದ ಮಾತನಾಡಿಸಿ ಅವರವರ ಆಸ್ತಿಯನ್ನು ಅವರವರಿಗೆ ಸರಿಪಡಿಸದಿದ್ದರೆ ನಾನು ಹಿಂಡೂಲಿಗಳ ಗಂಡ ಪರಶುರಾಮನೇ ಅಲ್ಲ. ಮಿಸ್ಟರ್ ವಾದಿರಾಜ್, ಇದನ್ನೆಲ್ಲ ತಿದ್ದಿಕೊಳ್ಳಲಿಕ್ಕೆ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ತಿದ್ದಿಕೋ ಮಗನೇ. ಲೇ ಸಾವುಕಾರ, ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳಿ ಹೋಗ್ತೀನಿ, ಚೆನ್ನಾಗಿ ನೆನಪಿಟ್ಟುಕೋ. ಈ ನಾಟಕದ ಧರ್ಮ ಅಧರ್ಮದ ಯುದ್ಧದಲ್ಲಿ ಕೊನೆವರೆಗೂ ಗೆಲ್ಲುವುದು ಅಧರ್ಮನೇ ಆಗಿರಬಹುದು. ಆದರೆ ಈ ನಾಟಕದಲ್ಲಿ ಪ್ರತಿ ಸನ್ನಿವೇಶಕ್ಕೊಮ್ಮೆ ಅಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ರಾರಾಜಿಸುವ ಧರ್ಮದ ಅಧಿಪತಿ ಈ ಪರಶುರಾಮನೇ ಆಗಿರುತ್ತಾನೆ. ಕೊನೆಗೂ ಗೆಲ್ಲುವುದು ಕೂಡ ಧರ್ಮನೇ ಗೆಲ್ಲುತ್ತದೆ. ಏ ಸಾವುಕಾರ, ಜಾರ್ ಬಿದ್ರು ಜನಕ್ಕೆ ಗೊತ್ತಾಗ್ಬಾರ್ದು, ಉಚ್ಚೆ ಹೋದ್ರು ಕಚ್ಚೆ ಗೊತ್ತಾಗ್ಬಾರ್ದು. ನಾ ಯಾರಂತ ತಿಳಿದಿದ್ಯಾ? ಶಿವಲೋಕದಿಂದ ಸಿಡಿದು ಬಂದ ಸಿಂಹದ ಮರಿ. ಈ ನಿನ್ನ ಮಣ್ಣ ಕೊಡಲಿಗೆ ಹೆದರುವೇನೇನೋ ಈ ಭೋಜರಾಜನ ಮಗ ವಾದಿರಾಜ. ಲಕ್ಷ್ಮೀಪತಿ, ಹುಟ್ಟಿದ ಸಾಯಲೇಬೇಕು, ಕಟ್ಟಿದ ಮಣಿ ಬೀಳಲೇಬೇಕು. ಕೈ ಕೊಟ್ಟು ಬಿಟ್ಟು ಹೋಗು ಹುಡುಗಿಯರು ಮತ್ತೆ ಹೊಳಿ ಬರಾಕಬೇಕ್ರಿ ಗೌರ. ಈ ಬೇಟೆಯನ್ನು ಆಟ ಆಡ್ಲಿಕ್ಕೆ ಮೊದಲನಿಗೆ ಅಪ್ಪಣೆ ಕೊಡಿದನಿ. ಇದು ಆಕಾಶದ ತುದಿಯಲ್ಲಿದ್ದರು ಗಿಡುಗನಾಗಿ ಹಿಡಿತರುವೆ. ಇದು ಪಾಠ ಲಂಚಿನಲ್ಲಿ ಸೇರಿಕೊಂಡರು ಅಲ್ಪವಾಗಿ ಸೋತು ತರುವೆ. ಆಗ ಎತ್ತರಲ್ಲಿ ಹಾರಿ ಹೋದನ್ನು ಕತ್ತು ತಂದು ನಿಮ್ಮ ಪಾದದ ಮೇಲೆ ನಿಲ್ಲವೆಂದರೆ ನನಗೆ ರಣತುಂಗ ಎಂದು ಕರೆಯಬೇಡಿ. ಲೇ ತಮ್ಮ ನನತುಂಗ, ಸಮಾಧಾನ ಮಾಡ್ಕೋದು ತಮ್ಮ, ಸಮಾಧಾನ ಮಾಡ್ಕೋ. ಸಿಟ್ಟಿನ ಕೈ ಬುದ್ಧಿ ಕೊಡ್ಬೇಡು ತಮ್ಮ. ಅವನು ಒಮ್ಮೆ ಹರಕೆ ಬಿಟ್ಟು ಕೊಯ್ದಂಗ್ ಕೋದ್ ಬಿಟ್ರ ನಮ್ಮ ಮಠ ತೆಗುದಿಲ್ಲ ತಮ್ಮ. ಆ ಪರಿಶಾನ ಮುಂದ ವಿಳಿ 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 ಒದ್ದಾಡಿ ಸಾಯ್ಬೇಕು ತಮ್ಮ, ಒದ್ದಾಡಿ ಸಾಯ್ಬೇಕ. ಗೊತ್ತಾಗೈತ್ ಬಿಡ್ರಿ ಅಪ್ಪ ಅದನ್ನೆಲ್ಲ. ಯಾವಾಗ ಆ ಪರಿಚಯ ಇಟ್ಟು ಹಾಲಾಡಗಲ್ಲ ನಿಮ್ಮ ತಳಿ ಬ್ಯಾಸರ ಐತೆ ಅಂತ ಗೊತ್ತಾಗೈತಿ ಇದನ್ನೆಲ್ಲ. ನೀವೇನ್ ಚಿಂತೆ ಮಾಡ್ಬೇಡ್ರಿ ಇದನ್ನೆಲ್ಲ. ಆ ಪರಿಚಯ ನಾವು ಶಾಂತ ಅದಲ್ಲ, ಆಯ್ಕೆ ನನಗೆ ಹಿಂದಕ್ಕ ಸಟ್ಟದಾಳ ಇದನ್ನೆಲ್ಲ. ನಾ ಆಕಿ ಕೂಡ ಎಲ್ಲ ಮಾತಾಡಿ ಆ ಪರಿಚಯ ಎಲ್ಲಿ ಮನಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀವೇನ್ ತಳಿ ಕೆಡಿಸ್ಕೋಬೇಡ್ರಿ ಇದನ್ನೆಲ್ಲ. ಈಗ ನಿಮ್ಮ ತಳಿ ತಪ್ಪು ಮಾಡಾಕ ಕುಡಿಯಾಕ ಹೆಂಡ ಕುಣಿಯಾಕ ಹೆಣ್ಣ ಇದನ್ನೆಲ್ಲ